ಹಾಯ್ ಜೋಲ್, ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನೇನು ನೆಕ್ಸ್ಟ್ ಮಂತು ಹಬ್ಬಗಳು ಬರ್ತಾ ಇರೋದ್ರಿಂದ ಇವತ್ತು ಸ್ಯಾರಿ ಶಾಪಿಂಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ. ಬೆಳಗಿನ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾರೆಟ್ ಚಪಾತಿ ಮಾಡಿ ಹಾಗಲಕಾಯಿ ಗೊಜ್ಜು ಜೊತೆಗೆ ಹೆಸರು ಕಾಳು ಬೀನ್ಸ್ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ಇವತ್ತೇನೋ ಹಾಗಲಕಾಯಿ ಗೊಜ್ಜು ಸ್ವಲ್ಪ ಕಹಿ ಆಗೋಗ್ಬಿಟ್ಟಿದೆ ಅಂತೆ, ಅದಲ್ಲದೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರು. ಇನ್ನು ನನಗೆ ಸ್ವಲ್ಪ ಓವರ್ ನೈಟ್ ಓಟ್ಸ್ನ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು, ಯಾಕಂದರೆ ಜನ ಕಡಿಮೆ ಇರ್ತಾರೆ ಚಿಕ್ಕಪೇಟೆಯಲ್ಲಿ ಅಂತೇಳಿ, ಆದರೆ ಆಗಲೇ ಇಲ್ಲ. ಮಧ್ಯಾಹ್ನ ಆಯಿತು ನಾವು ಹೊರಡೋ ಅಷ್ಟರಲ್ಲಿ. ಇನ್ನು ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರಾತ್ರಿ ಊಟಕ್ಕೆ ಬೇಗ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನವಣೆನ ಬಳಸ್ಕೊಂಡು ನಾನು ಸಾಂಬಾರು ರೈಸ್ನ ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬರುತ್ತೆ ಇದು. ಸಾಮಾನ್ಯವಾಗಿ ಅಕ್ಕಿನ ಬಳಸ್ಕೊಂಡು ಮಾಡ್ತೀವಲ್ವ, ಆದರೆ ಈ ಥರ ನವಣೆ ಬಳಸ್ಕೊಂಡು ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಎಗ್ ಫ್ರೈ ಮಾಡಿದ್ದೀನಿ. ಊಟನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಚಿಕ್ಕಪೇಟೆಯಿಂದ ಯಾವ್ಯಾವೆಲ್ಲ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ವ್ಲಾಗ್ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ.